ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇವತ್ತಿಗೆ ಈ ಭೀಕರ ಸಂಘರ್ಷ ಶುರುವಾಗಿ ಸರಿಯಾಗಿ 14 ದಿನಗಳು ಕಳೆದಿವೆ. ಯುದ್ಧ ನಿಲ್ಲುವ ಲಕ್ಷಣಗಳೇ ಕಾಣುತ್ತಿಲ್ಲ. ಬದಲಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಪೋಸ್ಟ್ ಇಡೀ ಜಗತ್ತನ್ನೇ ನಡಗಿಸಿದೆ. ಇರಾನ್ ಎಂಬ ದೇಶವನ್ನೇ ನಾವು ಸಂಪೂರ್ಣವಾಗಿ ನಾಶಪಡಿಸುತ್ತೇವೆ ಎಂದು ಈಗ ಟ್ರಂಪ್ ಗುಡುಗಿದ್ದಾರೆ. ಹೌದು, ಈ 14ನೇ ದಿನದ ಯುದ್ಧದಲ್ಲಿ ಅಮೆರಿಕದ ಮುಂದಿನ ನಡೆ ಏನು, ಇರಾನ್ ಗತಿ ಏನಾಗಲಿದೆ, ಈ ಎಲ್ಲಾ ವಿವರಗಳು ಇಲ್ಲಿವೆ. ಟ್ರಂಪ್ ಅವರ ಮಾತುಗಳು ಕೇವಲ ಎಚ್ಚರಿಕೆಯಲ್ಲ, ಅದು ಇರಾನ್ ಪತನದ ಮುನ್ಸೂಚನೆಯಂತೆ ಕಾಣುತ್ತಿದೆ. ಟ್ರಂಪ್ ಹೇಳಿರುವ ಪ್ರಕಾರ ನಾವು ಇರಾನ್ ಅನ್ನು ಕೂಡ ಎಲ್ಲಾ ರೀತಿಯಿಂದಲೂ ಧ್ವಂಸಗೊಳಿಸುತ್ತೇವೆ. ಇಲ್ಲಿ ಮಿಲಿಟರಿ ಶಕ್ತಿ ಮಾತ್ರವಲ್ಲ, ಆರ್ಥಿಕವಾಗಿಯೂ ಇರಾನ್ ನನ್ನ ಭಿಕ್ಷುಕ ರಾಷ್ಟ್ರವನ್ನಾಗಿ ಮಾಡಲು ಅಮೆರಿಕ ಪಣ ತೊಟ್ಟಿದೆ. ಇರಾನ್ನ ಭಯೋತ್ಪಾದಕ ಆಡಳಿತವನ್ನ ಬುಡ ಸಮೇತ ಕಿತ್ತೊಗೆಯುತ್ತೇವೆ ಎಂದು ಟ್ರಂಪ್ ಘೋಷಿಸಿದ್ದಾರೆ. ಟ್ರಂಪ್ ಅವರ ಈ ಪೋಸ್ಟ್ ನ ಹಿಂದೆ ಒಂದು ದೊಡ್ಡ ತಂತ್ರಗಾರಿಕೆ ಅಡಗಿದೆ. ಕೇವಲ ಮಿಸೈಲ್ ದಾಳಿಯಿಂದ ಇರಾನ್ ಸೋಲಿಸುವುದು ಅಮೆರಿಕದ ಉದ್ದೇಶವಲ್ಲ, ಬದಲಾಗಿ ಇರಾನ್ನ ಆರ್ಥಿಕ ಮೂಲಗಳನ್ನೇ ಕತ್ತರಿಸುವುದು ಇವರ ಪ್ಲಾನ್. ಇರಾನ್ನ ತೈಲ ಕೇಂದ್ರಗಳು, ರಫ್ತು ಮಾರ್ಗಗಳು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಮೂಲಕ ಇರಾನ್ ಅನ್ನ ಒಳಗಿಂದಲೇ ಕುಸಿಯುವಂತೆ ಮಾಡಲಾಗುತ್ತಿದೆ. ಈಗಾಗಲೇ ಇರಾನ್ ಸೇನೆಗೆ ಈ 14 ದಿನಗಳಲ್ಲಿ ಚೇತರಿಸಿಕೊಳ್ಳಲಾಗದಷ್ಟು ದೊಡ್ಡ ಹಿನ್ನಡೆಯಾಗಿದೆ ಎಂದು ಅಮೆರಿಕದ ಗುಪ್ತಚರ ಇಲಾಖೆ ವರದಿ ನೀಡಿದೆ. ಕಳೆದ 2 ವಾರಗಳಿಂದ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ಪಡೆಗಳು ಇರಾನ್ನ ಪ್ರಮುಖ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿವೆ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಬಹುತೇಕ ಹಳಿ ತಪ್ಪಿದೆ. ಟ್ರಂಪ್ ಹೇಳುವಂತೆ ಈ ಸಂಘರ್ಷದಲ್ಲಿ ಅಮೆರಿಕ ಈಗಾಗಲೇ ಮೇಲುಗೈ ಸಾಧಿಸಿದೆ. ಇರಾನ್ನ ಕ್ಷಿಪಣಿಗಳು ಅಮೆರಿಕದ ತಂತ್ರಜ್ಞಾನದ ಮುಂದೆ ಮಂಡಿಯೂರಿವೆ. ಈ 14 ದಿನಗಳಲ್ಲಿ ಇರಾನ್ನ ಶಕ್ತಿ ಅರ್ಧದಷ್ಟು ಕ್ಷೀಣಿಸಿದೆ ಎನ್ನುವುದು ರಕ್ಷಣಾ ತಜ್ಞರ ವಿಶ್ಲೇಷಣೆಯಾಗಿದೆ. ಟ್ರಂಪ್ ಅವರ ಮುಂದಿನ ಗುರಿ ಇರಾನ್ನ ಆಡಳಿತ ಬದಲಾವಣೆ. ಇರಾನ್ನ ಈಗಿನ ಸರ್ಕಾರವನ್ನ ಭಯೋತ್ಪಾದಕ ಆಡಳಿತ ಎಂದು ಕರೆದಿರುವ ಅವರು ಅದನ್ನ ಸಂಪೂರ್ಣವಾಗಿ ನಾಶಪಡಿಸುವುದಾಗಿ ಹೇಳಿದ್ದಾರೆ. ಇದು ಕೇವಲ ಗಡಿಯ ಯುದ್ಧವಲ್ಲ, ಇದು ಇರಾನ್ನ ಭವಿಷ್ಯವನ್ನೇ ನಿರ್ಧರಿಸುವ ಹೋರಾಟ. ಮುಂದಿನ ದಿನಗಳಲ್ಲಿ ದಾಳಿಗಳು ಇನ್ನಷ್ಟು ಭೀಕರವಾಗಲಿವೆ ಮತ್ತು ಇರಾನ್ನ ಪ್ರಮುಖ ನಗರಗಳ ಮೇಲೆ ನೇರ ಪ್ರಹಾರ ನಡೆಯಲಿದೆ ಎಂಬ ಸೂಚನೆಯನ್ನು ಟ್ರಂಪ್ ನೀಡಿದ್ದಾರೆ. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ ಅವರ ಈ ಡೆಡ್ಲಿ ವಾರ್ನಿಂಗ್ ಇರಾನ್ ಅನ್ನು ಅಕ್ಷರಶಃ ನಡುಗಿಸಿವೆ. ಒಂದು ದೇಶವನ್ನ ಮಿಲಿಟರಿ ಮತ್ತು ಆರ್ಥಿಕವಾಗಿ ಧ್ವಂಸಗೊಳಿಸುತ್ತೇವೆ ಎಂಬ ಅಮೆರಿಕದ ಈ ಸವಾಲಿಗೆ ಇರಾನ್ ಹೇಗೆ ಪ್ರತಿಕ್ರಿಯಿಸಲಿದೆ? ಇಡೀ ಜಗತ್ತು ಈಗ 3ನೇ ಮಹಾಯುದ್ಧದ ಭೀತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಈ 2 ದೇಶಗಳ ಯುದ್ಧ ಎಷ್ಟು ದೊಡ್ಡ ಮಟ್ಟಕ್ಕೆ ತಲುಪಲಿದೆ, ಏನು ಬೇರೆ ಬೇರೆ ಯಾವ ದೇಶಗಳಿಗೆ ಇದರಿಂದ ಹಾನಿ ಉಂಟಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.